ಆ, ಇದು ಏನು ಅಂತ ಅಂದರೆ ಬ್ಲೌಸ್ ಹೊಲಿಯೋದಕ್ಕೆ 2 ಡಿಸೈನ್ ಬ್ಲೌಸ್ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಡಿಸೈನ್ ಬ್ಲೌಸು ಅಷ್ಟೊಂದು ಅಂದರೆ ಇದು ತುಂಬ ತೆಳುವಾಗಿದೆ ಸಾರಿ. ಆದರೂ ಓಕೆ ಅಂಥೇಳಿ ಹೇಳಿಬಿಟ್ಟೆ ನಾನು ಹೊಲಿತೇನೆ ಅಂಥೇಳಿ. ಇದು ಕೆಳಗಡೆದು ಬಂದು ಬ್ಲ್ಯಾಕ್ ಇದೆ ಬ್ಲೌಸು, ಬ್ಲ್ಯಾಕು ಇದು. ಅಳತೆಗೂ ಕೂಡ ಬ್ಲೌಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಆಲ್ರೆಡಿ ಒಂದು ಬ್ಲೌಸ್ ಹೊಲ್ದಿದ್ದೇನೆ. ತುಂಬ ದಿನ ಆಯಿತು ಅವ್ರು ಕೊಟ್ಟು. ಅವ್ರಿಗೇನು ಅರ್ಜೆಂಟ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನವಾಗಿ ಹೊಲಿತಾ ಇದ್ದೆ. ಅರ್ಜೆಂಟ್ ಇದ್ದರೆ ನಾನು ಬೇಗ ಹೊಲಿತೀನಿ. ಹಾಗೆಯೇ ಆಲ್ಟ್ರೇಷನ್ಗೆ ನೋಡಿ ಟಾಪ್ಗಳು, ಸ್ಲೀವ್ಸ್ ಜಾಯಿಂಟು ತುಂಬ ಫಿಟ್ಟಿಂಗಿಗೆಲ್ಲ ಬಂದಿದೆ. ಈಗ ಸ್ವಲ್ಪ ಹೊಲಿಯೋದಕ್ಕೆ ಸಿಗ್ತಾ ಇದೆ. ಮೊದಲೆಲ್ಲ ಸ್ವಲ್ಪ ಅವಾಗವಾಗ ಸಿಗ್ತಾಯಿತ್ತು. ಈಗ ಡೈಲಿ ಏನಾದರೂ ಒಂದು ಹೊಲಿಯೋದಕ್ಕೆ ಆಲ್ಟ್ರೇಷನಿಗೆ ಅದಕ್ಕೆ ಇದಕ್ಕೆ ಅಂತ ಸಿಗ್ತಾ ಇರುತ್ತೆ. ಸಾರಿ ಫಾಲ್ ಹೆಮ್ಮಿಂಗ್ ಹಾಕೋದು, ಸಾರಿ ಫಾಲ್ ಹಾಕೋದು, ಈ ಥರದ್ದು ಆಲ್ಟ್ರೇಷನ್ಗಳು. ಆಮೇಲೆ ಜೆಂಟ್ಸ್ ಪ್ಯಾಂಟ್ ಇದೆ ಅಲ್ವಾ, ಅದು ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆ, ಪ್ಯಾಂಟ್ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಈ ಥರ ಸಿಗ್ತಾ ಇದೆ. ಇದು ತುಂಬ ತೆಳುವಾಗಿದೆ ಸಾರಿ. ಹಾಗಾಗಿ ನನಗೆ ಬ್ಲೌಸು ಅಂದರೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಏನು ಗೊತ್ತಾ, ಬಟ್ಟೆ ಚೆನ್ನಾಗಿದ್ದರೆ ನಮ್ಗೆ ಇಂಟ್ರೆಸ್ಟಿಂಗ್ ಬರುತ್ತೆ ಹೊಲಿಯೋದಕ್ಕೆ. ಬಟ್ಟೆ ಕ್ಲಾತ್ ಚೆನ್ನಾಗಿಲ್ಲ ಅಂದರೆ ಏನೋ ಒಂಥರ ಅಯ್ಯೋ ಹೊಲಿಬೇಕು ಅಂತೇಳಿ ಅನಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಏನು ಗೊತ್ತಾ, ಟಾಪಿಗೆ ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕೆ ಅದರಲ್ಲೇ ಲೈನಿಂಗ್ ಇತ್ತು. ಬಟ್ ಅದರಲ್ಲಿ ಒಂದು ಲೈನಿಂಗ್ ಇತ್ತು, ಮತ್ತು ನಾನು ಇನ್ನೊಂದು ಲೈನಿಂಗ್ ತೊಗೊಂಡ್ಬಿಟ್ಟು ಹಾಕಿದ್ದು. ಲೈನಿಂಗ್ ಇದ್ದಿರಲಿಲ್ಲ ಅಂದರೆ ನಾನು ಹಾಕ್ತಾ ಇರಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ಲೈನಿಂಗ್ ಇತ್ತು, ಹಾಕಿದ್ದೇನೆ. ಇದು ಇವಾಗಿನ ವೀಡಿಯೋಸ್ ಅಲ್ಲ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಒಂದು 1 ವೀಕ್ ಹಿಂದಿನ ವೀಡಿಯೋಗಳೆಲ್ಲ ಆಯಿತಾ. 1 ವೀಕ್ ಜಾಸ್ತಿ ಆಗಿರ್ಬೋದು ಆಲ್ಟ್ರೇಷನ್ಗೆಲ್ಲ ಬಂದಿರೋದು. ವೀಡಿಯೋ ಮಾತ್ರ ನಾನು ಏನು ಗೊತ್ತಾ, ಆವಾಗವಾಗದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಒಂದೇ ವೀಡಿಯೋ ಮಾಡಿ ಹಾಕ್ತಾ ಇರೋದು ಅಷ್ಟೇ. ಇದು ನೋಡಿ, ಈ ಬ್ಲೌಸು ಇದನ್ನೇ ಡಿಸೈನ್ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿರೋದು. ಸೊ ನೋಡಿ, ಲೈನಿಂಗ್ ಹಾಕಿದ್ರೂ ಎಷ್ಟು ತೆಳುವಾಗಿದೆ ಕ್ಲಾತ್. ಮತ್ತು ಇನ್ನೊಂದು ಏನು ಗೊತ್ತಾ, ದಾರಗಳೆಲ್ಲ ಎದ್ದು ಬರ್ತಾ ಇದೆ ಈಚೆ ಸೈಡಿಂದ. ಓಕೆನಾ, ನಾನು ಎಷ್ಟು ಬೇಕಷ್ಟೇ ಕಟ್ ಮಾಡಿಕೊಂಡ್ರೆ ಫುಲ್ಲು ದಾರ ಎದ್ದು ಬರ್ತಾ ಇದೆ. ಸೊ ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಇದನ್ನು ಹೊಲಿಯೋದಕ್ಕೆ ನಾನು. ಅಂದರೆ ದಾರಗಳೆಲ್ಲ ಎದ್ದು ಬರ್ತಾ ಇರುತ್ತೆ ಅಲ್ವಾ, ಸೊ ಸ್ವಲ್ಪ ಏನು ಕಷ್ಟಪಟ್ಟು ಈ ಒಂದು ಬ್ಲೌಸನ್ನು ಹೊಲಿದಿದ್ದೇನೆ. ಹಾಗೆಯೇ ತುಂಬ ತೆಳುವಾಗಿರೋದ್ರಿಂದ ಈ ನೀರುಳ್ಳಿ ಸಿಪ್ಪೆ ಯಾವ ಥರ ಜಾರುತ್ತೆ ನೋಡಿ, ಆ ಥರ ಜಾರ್ತಾ ಇರುತ್ತೆ. ಸೊ ಸ್ವಲ್ಪ ಸ್ಟಿಚ್ಚಿಂಗ್ ಆಚೀಚೆ ಮಿಸ್ಸಿಂಗ್ ಆದ್ರೂ ಶೇಪ್ ಔಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿದು ತುಂಬ ನಿಧಾನವಾಗಿ ಟೈಮ್ ತಗೊಂಡು ಹೊಲಿದಿರೋದು, ಸ್ವಲ್ಪ ಸ್ವಲ್ಪನೇ ಹೊಲಿದಿರುವಂಥದ್ದು ಈ ಬ್ಲೌಸು. ಸೊ ಡಿಸೈನಿಗೆ ಮಾಡೋದಕ್ಕೆ ನೋಡಿ ಈ ಥರ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ. ಅದು ಕರೆಕ್ಟಾಗಿ ಕ್ಲಾತ್ ಚೆನ್ನಾಗಿರೋದು ಕ್ಲಾತ್ ಆದರೆ ಕರೆಕ್ಟಾಗಿ ಬಂದು ಕೂರುತ್ತೆ. ಬಟ್ ಈ ಥರ ತೆಳುವಾಗಿರೋದು ಮತ್ತು ಸ್ವಲ್ಪ ಎಳೆದಾಗ ಆಚೆ ಹೋಗಿಬಿಡುತ್ತೆ. ಸೊ ಕರೆಕ್ಟಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ಆ ಥರ. ಆಮೇಲೆ ಇದಕ್ಕೆ ಏನು ಡೋರಿಗೆ ಸಿಂಪಲ್ ಡಿಸೈನೇ ಮಾಡಿದ್ದೀನಿ, ಯಾಕಂದರೆ ಕೆಳಗಡೆ ಹೂವು ಎಲ್ಲ ಮಾಡೋದಿದೆ ಅದಕ್ಕೋಸ್ಕರ. ಈಗ ನೋಡಿ, ಫುಲ್ ರೌಂಡ್ ಶೇಪಿಗೆ ನೋಡಿ ಈ ಥರ ಸ್ಟಿಚ್ಚಿಂಗನ್ನು ಮಾಡಿದ್ದೀನಿ. ಇದೆಲ್ಲ ಸ್ಟಿಚ್ಚಿಂಗ್ ವೀಡಿಯೋ ಮಾಡೋದಕ್ಕೆ ನನಗೆ ಆಗಲ್ಲ, ಅಂದರೆ ನಾನೇ ಈ ವಿಡಿಯೋ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ತೇನೆ. ಸೊ ನೋಡಿ, ಇದು ಪ್ಲೇನ್ ಬ್ಲೌಸಿಗೆ ಅಂದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಓಕೆನಾ, ಪ್ಲೇನ್ ಬ್ಲೌಸ್ ಇದ್ದರೆ ಈ ಡಿಸೈನು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಥರ ಸ್ಟಿಚಿಂಗ್ ಆದ ನಂತರ ಅದನ್ನು ನಾವು ಉಲ್ಟಾ ಇದು ಮಾಡಿಬಿಟ್ಟು ಈ ಥರ ಮಣಿಗಳನ್ನು ಹಾಕಬೇಕು. ಮಣಿಗಳನ್ನೆಲ್ಲ ಹಾಕಿ ಆದ ನಂತರ ನೋಡಿ, ಒಂದು ಹೂವು ಮಾಡಿದ್ದೀನಿ. ಹೂವು ಮಾಡಿ ಈ ಥರ ರಿಬ್ಬನ್ ಥರ ಮಾಡಿದ್ದೀನಿ. ಅದಕ್ಕೋಸ್ಕರ ಡೋರಿಗೆ ಸಿಂಪಲ್ ಡಿಸೈನ್ ಮಾಡಿರೋದು. ಈ ಥರ ಬಟನ್ಸನ್ನು ಹಾಕಬೇಕು. ಹೂವು ಮಾಡೋದಂದ್ರೂ ತುಂಬ ಕಷ್ಟ ಇರುತ್ತೆ, ನೋಡೋದಕ್ಕೆ ಈಸಿ ಅಂತ ಕಾಣಿಸುತ್ತೆ, ಬಟ್ ಅದನ್ನು ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಹಾಗೆಯೇ ನೋಡಿದು ಸಾರಿ ಫಾಲ್ ಹಾಕೋದಕ್ಕೆ ಹೇಳಿದರು, ಹೆಮ್ಮಿಂಗ್ ಮಾಡೋದಕ್ಕೆ. ಹಾಗೆಯೇ ಆಲ್ಟ್ರೇಷನ್ಗೆ ಟಾಪು ಅದು ಇದೆಲ್ಲ ಬಂದಿದೆ. ಇದೆಲ್ಲ ಒಂದೊಂದು ದಿನ ಬಂದಿರೋದನ್ನು ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿರೋದು. ಸಾರಿ ಫಾಲು ಹೆಮ್ಮಿಂಗ್ ಮಾಡೋದಕ್ಕೆ ಹೇಳಿರೋದು. ಹೆಮ್ಮಿಂಗ್ ಮಾಡೋಕ್ಕೆ ನಾನು ಎಷ್ಟು ತಗೋತೀನಿ ಅಂದರೆ 130 ತಗೋತೀನಿ, ಸ್ಟಿಚಿಂಗ್ ಆದರೆ 100 ರೂಪಾಯಿ. ಹಾಗೆಯೇ ಕೆಲವೊಂದು ಕಸ್ಟಮರ್ಗಳು ಇರ್ತಾರೆ, ಏನು ಗೊತ್ತಾ, ನಮಗೇ ಏನೋ ಒಂದು ಹೇಳ್ತಾರೆ, ನಾವು ಅದು ಆಗಲ್ಲ ಅಂದ್ರೂ ನೀವು ಹಾಗೆ ಹೊಲೀರಿ ಅಂತ ಹೇಳ್ತಾರೆ. ಆಮೇಲೆ ನಮಗೇ ಬಂದು ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಆ ಥರ ಈ ಥರ ಎಲ್ಲ ಮಾಡ್ತಾರೆ. ಸೊ ನಾವೇ ಕೇರ್ಫುಲ್ ಆಗಿರಬೇಕು. ನಾನು ಅದಕ್ಕೆ ಕೆಲವೊಂದು ಕಸ್ಟಮರ್ಗಳಿಗೆ ನಾನೇನು ಮಾಡ್ತೀನಿ ಅಂತೇಳಿದರೆ ಕಳಿಸ್ಬಿಡ್ತೀನಿ ಆಗಲ್ಲ ಅಂಥೇಳಿ. ಕೆಲವೊಬ್ರು ಏನು ಅಂತ ಅಂದರೆ 150ಕ್ಕೆ ಹೊಲ್ದು ಕೊಡಿ, ಇಷ್ಟಕ್ಕೆ ಹೊಲ್ದು ಕೊಡಿ, ಅಷ್ಟಕ್ಕೆಲ್ಲ ಏನಲ್ವ ಹೊಲ್ದು ಕೊಡೋದು. ನೋಡಿ, ಸೀರೆ ಫಾಲು ಸ್ಟಿಚಿಂಗ್ ಮಾಡಿದ್ದೀನಿ, ಇನ್ನು ಹೆಮ್ಮಿಂಗ್ ಮಾಡಬೇಕಿದು. ಅರ್ಜೆಂಟ್ ಬೇಕಂತ ಹೇಳಿದರು. ಸೊ ಮಧ್ಯಾಹ್ನ ತಗೊಂಡು ಬಂದವರು ಕೊಟ್ಟಿರೋದು, ಈವ್ನಿಂಗ್ ಬೇಕು ಅಂತ. ಸೊ ಮಧ್ಯಾಹ್ನ ಅಂದರೆ ಇದು ಸ್ಯಾಟರ್ಡೇದು ವೀಡಿಯೋ. ಮತ್ತು ಒಂದು ಸೈಡು ಸಾರಿ ಸ್ಟಿಚಿಂಗ್ ಮಾಡೋಕ್ಕೆ. ಹಾಗೆಯೇ ಇದು ಮತ್ತೆ ಆಲ್ಟ್ರೇಷನಿಗೆ
ಟಾಪ್ಗಳು ಸಿಕ್ಕಿರೋದು ಮತ್ತೊಂದು ದಿನದ್ದು. ತುಂಬ ಸಿಕ್ಕಿತ್ತು, ಒಂದು 10-15 ಟಾಪ್ಗಳು ಸಿಕ್ಕಿತ್ತು. ಹಾಗಾಗಿ ನೋಡಿ ನಾನಿದು 3-4 ದಿನದೆಲ್ಲ ಆವಾಗವಾಗ ಸ್ವಲ್ಪನೇ ಮಾಡಿಕೊಂಡು ವೀಡಿಯೋವನ್ನು ಮಾಡಿರೋದು. ಹಾಗೆಯೇ ಇನ್ನೊಂದು ಬ್ಲೌಸ್ ಹೊಲಿಯೋದಿದೆ, ಓಕೆನಾ. ಇದು 2 ಬ್ಲೌಸ್ ಹೊಲಿಬೇಕು ಡಿಸೈನ್ ಇದು. ಇನ್ನೊಂದು ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೆ ಲೈನಿಂಗ್ ಹಾಕಿ ಅಷ್ಟೇ. ಇನ್ನೊಂದು ಡಿಸೈನ್ ಬ್ಲೌಸು ಹೊಲ್ದಿದ್ದೀನಿ. ಇದು 3ನೇ ಬ್ಲೌಸ್ ಹೊಲ್ದಿರೋದು. ನಾನು ಆಲ್ರೆಡಿ ನಿಮಗೆ ವ್ಲಾಗ್ ಮಾಡಿದ್ದೆ. ನಾನು 2 ಡಿಸೈನ್ ಬ್ಲೌಸ್ ಹೊಲ್ದಿರೋದು ಕೂಡ ವಿಡಿಯೋವನ್ನು ಮಾಡಿದ್ದೆ ನಾನು. ಇದೀಗ ನಾನು ಹೊಲ್ದಿರೋದು 3ನೇ ಡಿಸೈನ್ ಬ್ಲೌಸು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದಕ್ಕೆ ಡಿಸೈನ್ ಹೊಲಿಯುವಂಥ ಅವಶ್ಯಕತೆ ಇರಲಿಲ್ಲ. ಅಂದರೆ ತುಂಬ ಕ್ಲಾತ್ ತೆಳುವಾಗಿತ್ತು, ಮತ್ತು ದಾರ ಎಲ್ಲ ಎತ್ಕೊಂಡು ಬರ್ತಾ ಇತ್ತು, ಅಷ್ಟು ತೆಳುವಾಗಿತ್ತು. ಇದು ಹೊಲಿಯೋದಕ್ಕೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಯಾಕಂದರೆ ತುಂಬ ಜಾರ್ತಾ ಇತ್ತು ಕ್ಲಾತು. ಸೊ ಆದರೂ ಇದಕ್ಕೆ ಡಿಸೈನನ್ನು ಹೊಲ್ದಿದ್ದೀನಿ. ಅವರಿಗೆ ಡಿಸೈನ್ ಬೇಕು ಅಂತ ಹೇಳಿದರು, ಅದಕ್ಕಾಗಿ ಡಿಸೈನನ್ನು ಹೊಲ್ದಿದ್ದೀನಿ. ಸೊ ಇದಕ್ಕೆ ಎಷ್ಟು ಪ್ರೈಸ್ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಇದಿನ್ನೂ ಕೊಟ್ಟಿಲ್ಲ ಅವರಿಗೆ ಬ್ಲೌಸು, ಹಾಗೆಯೇ ಪ್ರೈಸ್ ಕೂಡ ನಾನು ಎಷ್ಟು ಅಂತೇಳಿ ಕರೆಕ್ಟಾಗಿ ಇದು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಫ್ರಂಟ್ ಬಂದು ನಾನು ಹೆಮ್ಮಿಂಗ್ ಮಾಡಿದ್ದೀನಿ, ಯಾಕಂದರೆ ಇದು ತುಂಬ ತೆಳುವಾಗಿರೋದ್ರಿಂದ ಕ್ಲಾತು ಫ್ರಂಟಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಫ್ರಂಟಲ್ಲಿ ನೋಡಿ ಹೆಮ್ಮಿಂಗ್ ಮಾಡಿದ್ದೇನೆ. ಹೆಮ್ಮಿಂಗ್ ಪಟ್ಟಿ ಕೂರಿಸ್ಬಿಟ್ಟು ಫ್ರಂಟಲ್ಲಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫ್ರಂಟಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ನೋಡಿ ಇಷ್ಟು ನೀಟಾಗಿ ಬರುತ್ತೆ ಅಂತೇಳಿ. ಕ್ಲಾತ್ ಹೇಗೆ ಇದ್ರೂ ನಾವು ನೀಟಾಗಿ ಹೊಲಿದ್ರೆ ನೀಟಾಗಿ ಬರುತ್ತೆ. ಹಾಗೆಯೇ ಡೋರಿ ಬಂದು ನಾನು ಈ ಥರ ಸಿಂಪಲ್ ಡಿಸೈನ್ ಆ ಬ್ಲೌಸ್ಗೆ ಹೆಂಗೆ ಮಾಡಿದ್ನೋ ಅದೇ ಥರ ಮಾಡಿದ್ದೀನಿ. ಅಂದರೆ ನಾನು ಬೇರೆ ಡಿಸೈನ್ ಮಾಡಬೇಕು ಅಂತ ಇದ್ದೆ, ಬಟ್ ಆ ಬ್ಲೌಸಲ್ಲಿ ಆ ಡಿಸೈನ್ ಇತ್ತು. ಸೊ ಬೇರೆ ಡಿಸೈನ್ ಮಾಡೋಕ್ಕೆ ಹೋಗಿರಲಿಲ್ಲ, ಸಿಂಪಲ್ ಆಗಿರಲಿ ಅಂತ ಮಾಡಿದ್ದೀನಿ. ಯಾಕೆ ಸಿಂಪಲ್ ಆಗಿರಲಿ ಅಂತೇಳಿ ಹೇಳ್ತೇನೆ ನಿಮಗೆ ಬ್ಯಾಕ್ ಡಿಸೈನ್ ತೋರಿಸಿದಾಗ. ಹಾಗೆಯೇ ಬಂದು ಸ್ಲೀವ್ಸಿಗೆ ನೋಡಿ ಈ ಡಿಸೈನನ್ನು ಮಾಡಿದ್ದೀನಿ. ಒಂದು ನಿಮಿಷ. ನೋಡಿ ಸ್ಲೀವ್ಸ್ ಇದು ವೇರ್ ಮಾಡಿದಾಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಬಟ್ ಇದು ಕ್ಲಾತ್ ಚೆನ್ನಾಗಿರಲಿಲ್ಲ, ಓಕೆನಾ. ಫ್ರೀಟಾಗಿ ಚೆನ್ನಾಗಿ ಅದು ಹೊಲಿಯೋದಕ್ಕೆ ಕರೆಕ್ಟಾಗಿ ಬಂದೇ ಇಲ್ಲ. ಆದರೂ ಈ ಥರ ಹೊಲಿದ್ಬಿಟ್ಟಿದ್ದೀನಿ. ಸ್ವಲ್ಪ ಅದು ಮೇಲ್ಗಡೆ ಕೂರ್ದಂಗೆ ಅನಿಸುತ್ತೆ, ಬಟ್ ಕರೆಕ್ಟ್ ಇದೆ. ಅವ್ರು ಹಾಕಿ ನೋಡಿದ್ರು ಬ್ಲೌಸು. ರೈಟ್ ಸೈಡ್ದು ಕರೆಕ್ಟ್ ಇತ್ತು, ಲೆಫ್ಟ್ ಸೈಡ್ಸು ಸ್ವಲ್ಪ ಮೇಲ್ಗಡೆ ಈ ಥರ ಬರ್ತಾ ಇತ್ತು. ಸೊ ಸ್ವಲ್ಪ ಅದನ್ನು ಎಳೆದು ಸ್ಟಿಚ್ ಮಾಡಿದೆ, ಕರೆಕ್ಟ್ ಆಯಿತು. ಅಲ್ಲಿಗೆ ಅದು ಕರೆಕ್ಟ್ ಆಗುತ್ತೆ. ಸೊ ಇದು ಕರೆಕ್ಟಾಗಿ ಚೆನ್ನಾಗಿರೋ ಕ್ಲಾತ್ ಆದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಮಗೆ ಇದು ವೇರಿಯೇಷನ್ ಅನ್ನುವಂಥದ್ದು ಬರಲ್ಲ, ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಇದಕ್ಕೇನಾದರೂ ಐರನ್ ಏನಾದರೂ ಮಾಡಬೇಕಷ್ಟೇ, ಇಲ್ಲಾಂದರೆ ಅದು ಕರೆಕ್ಟಾಗಿ ಬರಲ್ಲ. ಮತ್ತೆ ವೇರ್ ಮಾಡಿದಾಗ ಕರೆಕ್ಟಾಗಿ ಆಯಿತು. ಒಂದು ಸ್ಲೀವ್ಸ್ ಇದು ಮಾತ್ರ ಸ್ವಲ್ಪ ಅಂದರೆ ಲೈಟಾಗಿ ಅದು ಈ ಥರ ಕರೆಕ್ಟಾಗಿ ಈ ಥರ ಕೂರ್ತಿರ್ಲಿಲ್ಲ, ಕೈಗೆ ಸ್ವಲ್ಪ ಇದಾಗ್ತಾಯಿತ್ತು. ಅದು ಕರೆಕ್ಟಾಗಿ ಮಾಡಿದೆ ನಾನು ಆಮೇಲೆ. ಸೊ ನೋಡಿ ಸ್ಲೀವ್ಸಿಗೆ ಈ ಥರ ಮಾಡಿದ್ದೀನಿ. ಇದು ಬಂದು ಫ್ರಂಟು ಈ ಥರ. ನೆಕ್ಸ್ಟ್ ಈಗ ಬ್ಯಾಕ್ ಶೇಪ್ ತೋರಿಸ್ತೀನಿ. ನೋಡಿ ಬ್ಯಾಕ್ ಶೇಪ್ ಈ ಥರ ಮಾಡಿದ್ದೀನಿ. ಇಲ್ಲಿ ಫ್ಲವರು ಈ ಥರ ಬರುತ್ತೆ, ಇಲ್ಲಿ ಈ ಥರ ಬರುತ್ತೆ, ಓಕೆನಾ. ಸೊ ನೋಡಿ ಬ್ಯಾಕು ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಇಲ್ಲಿ ರಿಬ್ಬನ್ ಥರ ಇರೋದ್ರಿಂದ ಅದಕ್ಕೆ ನಾನು ಸಿಂಪಲ್ ಡಿಸೈನೇ ಮಾಡಿಬಿಟ್ಟೆ ಇದಕ್ಕೆ ಡೋರಿಗೆ. ಇದು ಬ್ಲೌಸ್ ವೇರ್ ಮಾಡಿ ನೋಡಿದ್ದಾರೆ, ಕರೆಕ್ಟ್ ಆಗಿದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಸ್ಲೀವ್ಸ್ ಇದು ಲೆಫ್ಟ್ ಸೈಡ್ ಇದು ಸ್ವಲ್ಪ ಅದು ಕರೆಕ್ಟಾಗಿ ಅದು ಕೂರ್ತಿರ್ಲಿಲ್ಲ. ಅಂದರೆ ನಮ್ಮದು ಲೆಫ್ಟ್ ರೈಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಮತ್ತು ಅದು ಆ ಡಿಸೈನ್ ಹೊಲ್ದಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರ್ತಾ ಇತ್ತು. ಅಂದರೆ ಲೈಟಾಗಿ ಅದನ್ನು ಆಮೇಲೆ ನಾನು ಕರೆಕ್ಟ್ ಮಾಡಿಬಿಟ್ಟೆ, ಕರೆಕ್ಟಾಗಿ ಆಯಿತು. ಈ ಥರ ಸ್ಲೀವ್ಸ್ ಇದು ಬರುತ್ತೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಆಗಿದೆ. ಇದು ಫ್ಲವರ್ ನೋಡಿ ಈ ಥರ ಮಾಡಿದೆ ನೋಡಿ. ಇದೊಂದು ಸ್ವಲ್ಪ ಫ್ಲವರ್ ನಂದು ಕರೆಕ್ಟಾಗಿ ಬಂದಿದೆ ಆಲ್ಮೋಸ್ಟು. ಇದು ರಿಬ್ಬನ್ ಥರ ಈ ಥರ ಮಾಡಿರೋದು. ಸೊ ನಮ್ಮಿಂದ ಯಾವುದು ಆಗಲ್ಲ ಅಂತೇಳಿ ಇಲ್ಲ, ನಮ್ಮಿಂದ ಆಗುತ್ತೆ. ಬಟ್ ಹೇಳೋರು ಕಡಿಮೆ. ನಿನ್ನಿಂದ ಆಗುತ್ತೆ, ನೀನು ಹೊಲಿ, ಡಿಸೈನ್ ಬ್ಲೌಸ್ ನಿನ್ನಿಂದ ಆಗುತ್ತೆ ಹೊಲಿ ಅಂತ ಹೇಳೋರು ತುಂಬಾ ಕಡಿಮೆ ಇರ್ತಾರೆ. ಬಟ್ ನಮಗೆ ಸಪೋರ್ಟ್ ಮಾಡೋದು ಯಾರು ಗೊತ್ತಾ? ನಮ್ಮ ಹಸ್ಬೆಂಡ್ ಮಾತ್ರ. ಯಾಕಂದರೆ ನನಗೂ ಕೂಡ ಅಷ್ಟೇ ಹಸ್ಬೆಂಡು ನಿನ್ನಿಂದ ಆಗುತ್ತೆ, ನೀನು ಹೊಲಿ ಅಂತ ಅವರೇ ಹೇಳಿರೋದು, ಓಕೆನಾ. ಅವರೇ ಹೇಳಿದ್ರಿಂದ ನಾನು ಇಷ್ಟೊಂದು ಡಿಸೈನ್ ಬ್ಲೌಸ್ಗಳು ಅಂದರೆ ಈಗೆಲ್ಲ ಬ್ಲೌಸ್ಗಳೆಲ್ಲ ಹೊಲಿಯೋದಕ್ಕಾಗುತ್ತೆ. ನಮಗೆ ಸಪೋರ್ಟಿವ್ ಆಗಿರೋದಂದರೆ ಅವರೊಬ್ಬರೇ ಇರೋದು, ಹಸ್ಬೆಂಡ್ ಮಾತ್ರ.
ಮಾತ್ರ ಆಯಿತಾ. ನಮಗೆ ಬೇರೆ ಯಾರು ಸಪೋರ್ಟ್ ಮಾಡಲ್ಲ, ನಮಗೆ ಯಾರು ನಿನ್ನಿಂದ ಆಗುತ್ತೆ, ನೀನು ಹೊಲಿ ಅಂತ ಹೇಳೋರು ಯಾರಿಲ್ಲ, ನಿನ್ನಿಂದ ಆಗಲ್ಲ, ನಿಂಗೆ ಹೊಲಿಯೋಕ್ಕಾಗಲ್ಲ, ಸಣ್ಣ ಮಗು ಇದೆ ಮನೆಯಲ್ಲಿ, ಮಗುನ ಹಿಡ್ಕೊಂಡು ಹೆಂಗೆ ಹೊಲಿತೀಯ ಹಿಂಗೆ ಹೇಳೋರೇ ಜಾಸ್ತಿ. ಬಟ್ ನಿನ್ನಿಂದ ಆಗುತ್ತೆ ಅಂತ ಹೇಳೋರು ತುಂಬಾ ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಸಣ್ಣ ಮಕ್ಕಳಲ್ಲಿ ಯಾರೇ ಇರಲಿ ಏನೇ ಇದ್ರೂ ನಾವು ನಮಗೆ ಹೊಲಿಯೋಕ್ಕಾಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಹೊಲಿಯೋದಕ್ಕೆ ಆಗುತ್ತೆ. ನನಗೇನೆ ಗೊತ್ತಿರಲಿಲ್ಲ, ಇದೀಗ ನಾನು 3ನೇ ಡಿಸೈನ್ ಬ್ಲೌಸ್ ಹೊಲಿತಾ ಇರೋದು. ನಾನು ಹೊಲಿತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ ಕೆಲವರಿಗೆಲ್ಲ ತುಂಬಾ ಇಷ್ಟ ಆಗಿದೆ. ನಾನು ಸ್ಟೇಟಸ್ ಹಾಕಿದ್ದಾಗ ಕಳಿಸಿದ್ದೆ ನಾನು ಅವರಿಗೆ, ಆಗ ತುಂಬಾ ಇಷ್ಟಪಟ್ಟಿದ್ರು ತುಂಬ ಜನ ಈ ಡಿಸೈನನ್ನು. ಬಟ್ ಈ ಡಿಸೈನ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಪ್ಲೇನ್ ಬ್ಲೌಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಅಂದರೆ ಪ್ಲೇನ್ ಬ್ಲೌಸ್ ಅಂದರೆ ಈ ಥರ ಡಿಸೈನ್ಗಳು ಇರಬಾರ್ದು, ಈ ಥರ ಗೆರೆ ಇರಬಾರ್ದು, ಫುಲ್ಲು ಪ್ಲೇನ್ ಇರಬೇಕು ಬ್ಲೌಸು, ಆವಾಗ ಅದಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ ಪ್ಲೇನ್ ಬ್ಲೌಸಿಗೆ. ಇದು ಪ್ಲೇನ್ ಇರಲಿಲ್ಲ, ಬಟ್ ಈ ಡಿಸೈನ್ ಇದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಡಿಸೈನನ್ನು ಮಾಡಿರೋದು.